ಅಪ್ಪ ತಂದೆ, ನಿಮ್ಮ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವತ್ತು ಎಷ್ಟೋ ಜನಗಳು ನನಗೆ ತಾಯಿಂದರು ಕರೆ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಬೇಕು ನಾನು ತಂದೆ. ಎಷ್ಟೋ ಜನಗಳು ನಾನು ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ, ನನ್ನ ಮಕ್ಕಳನ್ನ ಕಳ್ಕೊಂಡು, ನನ್ನ ಮಗಳನ್ನ ಕಳ್ಕೊಂಡು ತುಂಬ ಸಂಕಟದಲ್ಲಿದ್ದೀನಿ ನಾನು, ನನ್ನ ಮಗಳು ನನ್ನ ಒಟ್ಟಿಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಯಾರು ಮದುವೆ ಆಗಿಲ್ಲ, ಅವರು ನನಗೆ ಮದುವೆ ಆಗಬೇಕು, ವಯಸ್ಸಾಗ್ತಾ ಇದೆ ಅಂತ ಕೇಳ್ಕೊತಾ ಇದ್ದಾರೆ. ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅವರು ಎಲ್ಲರಿಗೂ ಏನೊಂದು ಹುಷಾರಾಗಬೇಕು, ಅದಕ್ಕೆ ಮುಕ್ತಿ, ಆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಮುಕ್ತಿ ಮಾಡಿ ಅವರಿಗೆ ನೆಮ್ಮದಿ ಕೊಡು ತಂದೆ. ಯಾರು ಹಣಕಾಸಿನ ವಿಚಾರದಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ, ಅವ್ರಿಗೆ ದುಡ್ಡು ಬರೋಂಗೆ ಮಾಡು ನನ್ನ ತಂದೆ. ಯಾರು ಇರುವುದಕ್ಕೆ ಮನೆ ಬೇಕು ಅಂತ ಕೇಳಿ ನನಗೆ ಎಷ್ಟು ಜನಗಳು ಕರೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಒಂದು ವ್ರತವನ್ನು ಹೇಳ್ಕೊಡ್ತಾ ಇದ್ದೀನಿ. ಆ ವ್ರತದಲ್ಲಿ ಅವ್ರಿಗೆ ಒಳ್ಳೇದಾಗಬೇಕು, ನೀವು ಡೈರೆಕ್ಟಾಗಿ ಅವ್ರಿಗೆ ಅನುಗ್ರಹ ಮಾಡು ಅಂತ ಹೇಳ್ತಾ ಇಲ್ಲ, ಅವ್ರಿಗೆ 9 ವಾರ ಆ ವ್ರತದಲ್ಲಿ ಏನು ಮಾಡ್ತಾ ಇರ್ತಾರೆ, ಆ ವ್ರತದಲ್ಲಿ ಅನುಗ್ರಹ ಮಾಡು ತಂದೆ. ಮಗಳನ್ನ ಕಳ್ಕೊಂಡವ್ರನ್ನ, ಮತ್ತೆ ಗಂಡ ದೂರ ಆಗಿ ನಾನು ಆ ಗಂಡನ ಒಟ್ಟಿಗೆ ಇರಬೇಕು ಅಂತ ಕೇಳ್ಕೊಂಡಿದ್ದಾರೆ. ಯಾರು ನನಗೆ ಆ ಸಂತಾನ ಭಾಗ್ಯ ಇಲ್ಲ, ಅವರೆಲ್ಲರಿಗೂ ಒಳ್ಳೇದಾಗಬೇಕು ಅಂತ ನನಗೆ ಫೋನ್ ಮುಖಾಂತರ ಕರೆ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗಬೇಕು ತಂದೆ. ನಿಮ್ಮ ಪಾದವನ್ನು ಹಿಡಿದು ನಾನು ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೀನಿ ನನ್ನ ತಂದೆ. ನೀವು ಅನುಗ್ರಹ ಮಾಡ್ತೀರಂತ ನನಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ ತಂದೆ. ಎಲ್ಲರಿಗೂ ಒಳ್ಳೆಯದಾಗಬೇಕು. ನಾನು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಗಳಿಗೂ ಒಳ್ಳೆಯದಾಗಿ ಆಗಲಿ ಅಂತ ಇಲ್ಲ, ಇಡೀ ಭಾರತ, ಇಡೀ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಬರ್ತಾ ಇದ್ದೀನಿ ನಿಮ್ಮ ಸನ್ನಿಧಾನಕ್ಕೆ ತಂದೆ. ಎಲ್ಲರಿಗೂ ಒಳ್ಳೆಯದಾಗಬೇಕು ನನ್ನ ತಂದೆ. ಎಲ್ಲರಿಗೂ ನೀವು ಒಳ್ಳೇದು ಮಾಡ್ತೀರಿ ಅಂತಂದು ನಿಮ್ಮನ್ನು ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೀನಿ ತಂದೆ. ಯಾರು ಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಅನುಗ್ರಹ ಮಾಡು ತಂದೆ. ತಂದೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ನನಗೆ ಅನುಗ್ರಹ ಮಾಡ್ತೀರಾ, ನೀವು ನನಗೆ ಪ್ರತ್ಯಕ್ಷವಾಗಿ ಅನುಗ್ರಹ ಮಾಡ್ತೀರ ಅಂತಂದು ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾ ಇದ್ದೀನಿ ತಂದೆ. ಯಾರು ಕಷ್ಟದಲ್ಲಿದ್ದಾರೆ, ಕುಗ್ಗಿದ್ದಾರೆ, ಅವರೆಲ್ಲರಿಗೂ ಮನಃಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಿ ತಂದೆ. ನೀವು ಕಾಪಾಡ್ತೀರಂತಂದು ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾ ಇದ್ದೀವಿ ತಂದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.